ನಾರಿ ಶಕ್ತಿ ಮಸೂದೆ 2026 ಮಂಡನೆ ಆಗಿತ್ತು. ಎಲ್ಲರ ನಿರೀಕ್ಷೆ ಏನಾಗಿತ್ತು ಅಂತ ಹೇಳಿದರೆ, ಇಡೀ ದೇಶಕ್ಕೆ ಮಹಿಳೆಯರಿಗೆ ನ್ಯಾಯ ಕೊಡಬಲ್ಲಂತ, ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬಹುದಂತ, ಈ ಸಂವಿಧಾನಬದ್ಧವಾದಂಥ ಶಕ್ತಿ ನೀಡಬಲ್ಲಂಥ ಈ ಮಸೂದೆ, ನಾರಿ ಶಕ್ತಿ ಮಸೂದೆ ಸರ್ವಾನುಮತದಿಂದ ಅಂಗೀಕಾರ ಆಗ್ತದೆ ಅಂತೇಳಿ ಭಾವಿಸಲಾಗಿತ್ತು. ಅದಕ್ಕೆ ಬೇಕಾದಂತೆ ಎಲ್ಲ ರಾಜಕೀಯ ಪಕ್ಷಗಳ ಸಹಮತಕ್ಕೂ ಪ್ರಯತ್ನ ಮಾಡಲಾಗಿತ್ತು. ದುರಾದೃಷ್ಟಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಬಂತು ಅಂಥೇಳಿ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ 3 ದಿವಸವನ್ನು ನಿಗದಿ ಮಾಡಿ ವಿಶೇಷವಾದಂಥ ಅಧಿವೇಶನವನ್ನು ಏಪ್ರಿಲ್ 16, 17, 18ರಲ್ಲಿ ಪ್ರಧಾನಮಂತ್ರಿಯವರು ಕರೆದಿದ್ದರು. ಪೂರಕವಾಗಿ 16ನೇ ತಾರೀಕು ಮಂಡನೆಯಾದಾಗ ಆಶ್ಚರ್ಯಕರ ಬೆಳವಣಿಗೆ ಏನಂತ ಹೇಳಿದರೆ, ಮಹಿಳೆಯರ ಬದುಕಿನ ಸ್ವಾಭಿಮಾನಕ್ಕೆ ನ್ಯಾಯ ಕೊಡಬೇಕಾಗಿರುವಂಥ ಈ ನಾರಿ ಶಕ್ತಿ ಮಸೂದೆಯನ್ನು ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳು ಭಾಳ ಕರಾರುವಕ್ಕಾಗಿ, ದ್ವೇಷಪೂರ್ಣವಾಗಿ ನರೇಂದ್ರ ಮೋದಿಯವರ ಸರ್ಕಾರ ತಂದಿತ್ತು ಅನ್ನೋ ಒಂದೇ ಕಾರಣಕ್ಕೆ ಮತ್ತು ಮಹಿಳೆಯರಿಗೆ ಅನ್ಯಾಯ ಮಾಡಿದರೆ ತಮಗೇನೂ ಆಗೋದಿಲ್ಲ ಅನ್ನುವಂಥ ನಂಬಿಕೆಯೊಡನೆ ಈ ಮಸೂದೆಯನ್ನು ತಿರಸ್ಕರಿಸಲಿಕ್ಕೆ ಷಡ್ಯಂತ್ರ ರೂಪಿಸಿ ಮಸೂದೆ ಬಿದ್ದು ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಭಾರತದಂಥ ಬಹುದೊಡ್ಡ ರಾಷ್ಟ್ರದಲ್ಲಿ, ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಮಹಿಳೆಯರಿಗೆ ಸಮಾನ ನ್ಯಾಯ ಸಿಕ್ಕುವಂಥ ಒಂದು ಸುವರ್ಣ ಅವಕಾಶ ತಪ್ಪಿ ಹೋದದ್ದು ಇಡೀ ದೇಶವನ್ನು ಚಿಂತಿತವಾಗಿ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ.